ಕೈಗಳಿಂದ ನನ್ನನ್ನು ಒಮ್ಮೆ ಆಡಿಸಬಲ್ಲೆಯ ತಾಯಿ, ನನ್ನನ್ನು ಒಮ್ಮೆ ಆಡಿಸಬಲ್ಲೆ? ಇಲ್ಲ ತಾಯಿ, ಇಲ್ಲ. ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಇಲ್ಲ ತಾಯಿ, ಇಲ್ಲ. ಬಿಡು ತಾಯಿ, ಬಿಡು ತಾಯಿ, ಬಿಡು ಈ ನಿನ್ನ ಮನದ ವ್ಯಥೆಯನ್ನು ಬಿಡು ತಾಯಿ. ಕರ್ಣ, ಆದದ್ದು ಹಾಗೆ ಹೋಯಿತು. ಇನ್ನು ಮೇಲಾದರೂ ನಿನ್ನ ಸಹೋದರರೊಂದಿಗೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಆ ಕೌರವರೊಂದಿಗೆ ಸೇರಿ ನಿನ್ನ ಸಹೋದರರಿಗೆ ಕೇಡನ್ನು ಬಗೆಬೇಡ ಕಂದ. ಅವರಿಗೆ ಸೌಭ್ರಾತೃ ದಾನ ಮಾಡು ಪುತ್ರ. ಅಮ್ಮ, ಈ ಕರ್ಣನು ಅಂತ ಪಾಪಿ ಅಲ್ಲ ತಾಯಿ. ಅದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ, ಸಂತೋಷದಿಂದ ನಡೆಸಿಕೊಡುವೆನು, ಸಂತೋಷದಿಂದ ನಡೆಸಿಕೊಡುವೆನು ತಾಯಿ. ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡುವೆನು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರತ್ವವನ್ನು ಕಳೆ. ನೀನು ವೀರ ಮಾತು ಹಿತ ಬೋಧನೆ ಮಾಡು ತಾಯಿ, ಹಿತ ಬೋಧನೆ ಮಾಡು. ಆ ಕೌರವೇಶ್ವರ ನನ್ನನ್ನೇ ನಂಬಿರುವಾಗ ಆತನೆಲ್ಲ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದೇ? ಅಮ್ಮ, ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ, ಅಂತಹ ನೀಚನಲ್ಲ. ಅಮ್ಮ, ನಾನು ಆತನನ್ನು ತೊರೆದರೆ ಕಡು ಪಾಪಿ ಆಗುವೆನು ತಾಯಿ. ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ನನ್ನನ್ನು ಶಪಿಸರಿ, ಪೂರ್ವಜರು ನರಕಕ್ಕೆ ಬೀಳರೆ. ಅಮ್ಮ, ಹಿತ ಬೋಧನೆ ಮಾಡು ತಾಯಿ, ಹಿತ ಬೋಧನೆ ಮಾಡು. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? 6 ಜನ ಪುತ್ರರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷಿಸಬಾರದೇ ಕುಮಾರ? ಅಮ್ಮ, ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಎಲ್ಲಿಂದ ಲಭಿಸಬೇಕು ತಾಯಿ, ಎಲ್ಲಿಂದ ಲಭಿಸಬೇಕು? ಅಮ್ಮ, ಅಮ್ಮ, ನನ್ನ ಮಾತೃವಾದ ನೀನು ಮಾತೃಧರ್ಮವನ್ನು ಮರೆತು ಮಾತನಾಡುತ್ತಿರುವೆ ತಾಯಿ, ಮಾತೃಧರ್ಮವನ್ನು ಮಾತನಾಡುತ್ತಿರುವ. ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಲಭಿಸಬೇಕಿದ್ದ ಮಾತೃ ಪ್ರೇಮವನ್ನು ನೀಡಲು ನಿರಾಕರಿಸಿದ ನೀನು ರಾಜ್ಯದಾಸಿಯನ್ನು ತೋರಿಸುವೆ ತಾಯಿ, ರಾಜ್ಯದಾಸಿಯನ್ನು ತೋರಿಸುವೆಯಾ? ಅಮ್ಮ, ಅಮ್ಮ, ನೀನು ಹೆಳತನದಲ್ಲಿ ಚೂಟು ಹಾಕಿದ ಆ ಬಂಧು ಪ್ರೇಮದ ಸೊಸೆಯು ಒಣಗಿ ಹೋಗಿಹುದು ತಾಯಿ, ಒಣಗಿ ಹೋಗಿಹುದು. ಮತ್ತೆ ಎಂದೂ ಚಿಗುರುವುದೇ ಇಲ್ಲ ತಾಯಿ, ಮತ್ತೆ ಎಂದೂ ಚಿಗುರುವುದೇ ಇಲ್ಲ. ಅಮ್ಮ, ಇದುವರೆಗೂ ಸೋದರರೆಂಬ ಭಾವನೆಯೇ ನನಗೆ ತಿಳಿದಿರಲಿಲ್ಲ. ಇದರಲ್ಲಿ ನನ್ನದೇನು ತಪ್ಪಿದೆ ತಾಯಿ? ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ ಹೋದ ತಾಯಿ? ಬಿಡು ತಾಯಿ, ಬಿಡು ನಿನ್ನ ಮನದ ವ್ಯಥೆಯನ್ನು ಬಿಡು ತಾಯಿ. ಕರ್ಣ, ವೀರಾಧಿ ವೀರನೂ ಆದ ನೀನು, ಶೂರಾಧಿ ಶೂರನೂ ಆದ ಆ ಸುಯೋಧನನು ಆ ನನ್ನ ಪಾಂಡವರ ಮೇಲೆ ದ್ವೇಷವನ್ನಿಟ್ಟಿರುವಾಗ ಹೀಗೆ ತಾನೇ ಭಯಪಡದಿರಲಿ ಕಂದ, ಹೀಗೆ ತಾನೇ ಭಯಪಡದಿರಲಿ. ಕರ್ಣ, ಅಮ್ಮ, ನಿನಗೆ ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೆ ಬಿಟ್ಟು ಬಿಡು. ಆದರೆ ನಾಳಿನ ಯುದ್ಧದಲ್ಲಿ ನೀನು ಪರಾನ್ಮುಖನಾಗು ಕುಮಾರ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ, ನೀಚನಲ್ಲ. ಅಮ್ಮ, ಈ ಕೌರವೇಶ್ವರನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ, ನೀನೇನು ಬಲ್ಲೆ? ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ನೀಚ ಸೂತನೆಂದು ದೂಡಿಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ರಕ್ಷಕನಾಗಿ ಬಂದು ಆಶ್ರಯವಿತ್ತ ಮಹಾಸ್ವಾಮಿಗಲ್ಲವೇ? ಅಂತಹ ಜಗತ್ತೆಲ್ಲವೂ ನನ್ನನ್ನು ನೀಚ ಸೂತನೆಂದು ದೂಡಿಬಿಟ್ಟಿದ್ದಾಗ ಈ ಕುಲಹೀನನನ್ನ ಬಾಚಿ ತಬ್ಬಿ ಆರಂಗಿಸಿ ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿ ಈ ಭರತ ಖಂಡದಲ್ಲಿ ಕರ್ಣನಿಗೊಂದು ವಿಶಿಷ್ಟ ಸ್ಥಾನಮಾನವನ್ನು ಕಲ್ಪಿಸಿದ ಮಹಾಸ್ವಾಮಿಯಲ್ಲವೇ? ಅಂತಹ ಮಹಾಸ್ವಾಮಿಯನ್ನ ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದ ತಾಯಿ, ನಾನು ಪರೋನ್ಮುಖನಾಗಲಾರೆ. ಹೋಗಲಿ ಬಿಡು ಕುಮಾರ, ಹೋಗಲಿ ಬಿಡು. ಆದರೆ ನಾಳೆ
ನಾಳಿನ ಯುದ್ಧದಲ್ಲಿ ಆ ನನ್ನ ಪಾಂಡವರು ನಿನ್ನ ಕೈಗೆ ಏನಾದರೂ ಸಿಕ್ಕರೆ ದಯಮಾಡಿ ಅವರನ್ನು ಕೊಲ್ಲಬೇಡಪ್ಪ. ಅವರನ್ನು ಉಳಿಸು. ಆಗಬಹುದು ತಾಯಿ, ಆಗಬಹುದು. ಆದ್ರೆ ಯಾರನ್ನು ಬೇಕಾದ್ರೂ ಉಳಿಸಬಲ್ಲೆನು, ಆದ್ರೆ ಆ ನನ್ನ ಕಡು ವೈರಿ ಅರ್ಜುನನ ಮಾತ್ರ ಉಳಿಸಲಾರ ಕರ್ಣ, ಆ ನನ್ನ ಕಡು ವೈರಿ ಅರ್ಜುನ ಮೇಲೆ ಯುದ್ಧ ಮಾಡುವುದನ್ನ ಆ ನನ್ನ ಕೌರವ ಸ್ವಾಮಿ ನೋಡಿ ಆನಂದ ಪಟ್ಟರೆ ಈ ಜೀವನ ಸಾರ್ಥಕ ಸಾಯಿ, ಸಾರ್ಥಕ. ಅಮ್ಮ ಅಮ್ಮ, ಈ ಪ್ರಪಂಚದಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುತ್ತಾಯಿ. ಅರ್ಜುನನಿಂದ ನಾನೇ ಹತನಾದರು, ನನ್ನಿಂದ ಅರ್ಜುನನೇ ಹತನಾದರು, ನಿನಗೆ 5 ಮಕ್ಕಳು ಉಳಿವೆ. 5 ಮಕ್ಕಳು ಉಳಿವೆ. ಏಕಪ್ಪ ನನ್ನ ಅರ್ಜುನನ ಮೇಲೆ ನಿನಗಿಷ್ಟೊಂದು ದ್ವೇಷ? ಹೋಗಲಿ ಬಿಡು ಕಂದ, ಹೋಗಲಿ ಬಿಡು. ಕಡೆಯದಾಗಿ ನಿನ್ನ ತಾಯಿಯ ಒಂದು ಮಾತನ್ನಾದ್ರೂ ನಡೆಸಿಕೊಡುವೆಯಾ ಪುತ್ರ? ಕೇಳು ತಾಯಿ, ನಡೆಸಿಕೊಡುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ? ಸತ್ಯವಾಗಿಯೂ ನಡೆಸಿಕೊಡುವೆನು ತಾಯಿ. ಆಯುಷ್ಯ ಇದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುತ್ತಾರೆ. ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದ್ರೆ ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ಕಡುಕೂಳನೆ ಈ ಕರ್ಣಕ್ಕೆ ಸೂರ್ಯ ತನುಜ. ಅಮ್ಮ ಬಿಡು ಚಿಂತೆಯನು ಮಾತೆ, ಬಿಡು ಚಿಂತೆಯನು ಮಾತೆ, ನಡೆಸಿಕೊಡುವೆನು ನಿನ್ನಾಣೆ ಮರ್ಪಿತನಾಗಿ ಜನನೀ ಜನನೀ. ಸತ್ಯವಾಗಿಯೂ ನಡೆಸಿಕೊಡುವನು ತಾಯಿ. ಅದೇನು ಕೇಳು ತಾಯಿ. ನಾಳೆ ನಡೆಯುವ ಭಯಂಕರ ಯುದ್ಧದಲ್ಲಿ ನೀನು ಮಾತ್ರ ಮಾತೃ ಹೃದಯದಲ್ಲೂ ಮಾಯಾಜಾಲ, ಮಾತೃ ಹೃದಯದಲ್ಲೂ ಮಾಯಾಜಾಲ. ಆಗಲಿ ತಾಯಿ, ಆಗಲಿ. ಎಂತಹ ಸಂದರ್ಭ ಬಂದರು ತೊಟ್ಟ ಬಾಣವನ್ನು ಮಾತ್ರ ತೊಡಲಾರನು ತಾಯಿ, ತೊಟ್ಟ ಬಾಣವನ್ನು ಮಾತ್ರ ತೊಡ. ಹೇ ಕೌರವೇಶ್ವರ, ಈಗಂದೀಗಲೇ ನೀನು ಕೆಟ್ಟೆ, ಈಗಂದೀಗಲೇ ನೀನು ಕೆಟ್ಟೆ. ಅಷ್ಟ ದಿಕ್ಪಾಲಕಗಳಿರ, ಪಂಚಭೂತಗಳಿರ ಆ ನನ್ನ ಕೌರವ ಸ್ವಾಮಿಯನ್ನ ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ರಕ್ಷಾ ಕವಚವನ್ನ ಕಸಿದುಕೊಂಡನು. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನೋಸ್ಥೈರ್ಯವನ್ನೇ ಕಿತ್ತುಕೊಂಡು
ವಿದುರನು ತನ್ನ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಈಗ ನನ್ನ ಹೆತ್ತಮ್ಮನಾದರೂ ತೊಟ್ಟ ಬಾಣವನ್ನ ಮತ್ತೆ ತೊಡಬೇಡ ಕಂದ ಎಂದು ವಾಗ್ದಾನವನ್ನು ಪಡೆದಿರು. ಆಗಲಿ ಆಗಲಿ ಆಗಲಿ, ನನ್ನೆರಡು ಬಾಹುಗಳಲ್ಲಿ ಬಲವಿರೋ ತನಕ, ನನ್ನ ದೇಹದ ನರನಾಡಿಗಳಲ್ಲಿ ಕೊನೆಯ ರಕ್ತವಿರುವ ತನಕ ನನ್ನ ಸ್ವಾಮಿಯ ಇಚ್ಛೆಗೆ ಕೆಂಚಿತ್ತು ತುಚ್ಚನಾಗದೆ ಕೆಚ್ಚೆದೆಯಿಂದ ಹೋರಾಡಿ ಮರೆಯುವನು. ಉಳಿದದ್ದು ದೈವೇ ಹೆಚ್ಚಿ ತಾಯಿ, ದೈವೇ ಹೆಚ್ಚಿ. ಎತ್ತ ಕರುಳಿನ ಬಾಧೆಯನ್ನು ನಾಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ. ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ, ಜನನಿ. ಅಮ್ಮ ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಕೊಡುವುದಿಲ್ಲ ನಾ ಮತ್ತೊಂದ. ಕೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಧರೆಯ ಬಿರಿದು ಮುಗಿಲೆ ಇಳಿದು ಬರಲಿ, ಧರೆಯ ಬಿರಿದು ನಿಲ್ಲಲಿ. ಇಟ್ಟಾಣೆ ತಪ್ಪೆ ನಮ್ಮ, ನಿನ್ನಾಣೆ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಅಮ್ಮ, ಕೃಷ್ಣನ ಕುಟಿಲೋಪಾಯವೂ ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತ ಜಯವಿಲ್ಲ ತಾಯಿ, ಖಂಡಿತ ಜಯವಿಲ್ಲ. ಹೋಗಿ ಬಾ ಜನನಿ, ಹೋಗಿ ಬಾ. ಅಮ್ಮ ಅಮ್ಮ, ಕಳ್ಳ, ನನ್ನದೊಂದು ಮಾತನ್ನು ಜಡಿಸಿಕೊಡುವೆ ತಾಯಿ. ಅಯ್ಯೋ, ನಿನ್ನ ಒಂದು ಮಾತನ್ನು ನಡೆಸಿಕೊಡಲಾರ್ದಂತ ಪಾಪಿ ಏನಪ್ಪ ನಾನು. ಅದೇನೆಂದು ಹೇಳು ಕಂದ. ಖಂಡಿತವಾಗಿಯೂ ನಡೆಸಿಕೊಡುವೆ ತಾಯಿ, ಸತ್ಯವಾಗಿ ನಡೆಸಿಕೊಡುವೆ ಕಂದ. ಅಮ್ಮ ಅಮ್ಮ, ಈ ಯುದ್ಧವು ಮುಗಿಯುವ ತನಕ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನ ಯಾರಲ್ಲಿಯೂ ಹೇಳಬೇಡ ತಾಯಿ, ಯಾರಲ್ಲಿಯೂ ಅಮ್ಮ. ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ ಈ ನನ್ನ ಮೃತದೇಹವನ್ನ ನಿನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಈ ಜಗತ್ತೆಲ್ಲವೂ ಕೇಳುವಂತೆ ಕರ್ಣನು ಸೂತನಲ್ಲ, ನನ್ನ ಮಗನೆಂದು ಸಾರಿ ಸಾರಿ ಕೂಗಿ, ಸಾರಿ ಸಾರಿ ಕೂಗಿ ಹೇಳುತ್ತಾಯಿ. ಅಮ್ಮ ಅಮ್ಮ, ನನ್ನ ಉತ್ತರ ಕ್ರಿಯಾದಿಗಳನ್ನ ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ
ಮಾಡಿಸಬೇಕೆಂದು ತನ್ನಲ್ಲಿ ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆನು. ಸಂಕಟನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯವು ಸ್ಥಾಪನೆಯಾಗುವಂತಾದರೆ ಅಂತಹ ಸಾಮ್ರಾಜ್ಯವೇ ಇಲ್ಲದೆ ಹೋಗಲಿ. ಆಯ್ತು, ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರೂ ವ್ಯರ್ಥವೇ ಸರಿ. ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರ್ಯಾರೋ ದೇವ, ಬಲ್ಲವರ್ಯಾರೋ ಹೇ ದೇವ. ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರ್ಯಾರೋ ದೇವ, ಬಲ್ಲವರ್ಯಾರೋ. ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರ್ಯಾರೋ ದೇವ, ಬಲ್ಲವರ್ಯಾರೋ ಹೇ ದೇವ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿ ಯಾರಿಹರೇ ಹೇ ಭಾಸ್ಕರ. ಮಾನವನಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿ ಯಾರಿಹರೇ, ಭೋಗವಿದ್ದರು ಭೋಗವಿದ್ದರು ಸರಿಯೇ, ಭಾಗ್ಯವಿದ್ದರು ಸರಿಯೇ, ಭೋಗವಿದ್ದರು ಸರಿಯೇ, ಭಾಗ್ಯವಿದ್ದರು ಸರಿಯೇ, ಯಾರಿಸಿದಂತಿದೆ ಆಡಲೇಬೇಕು. ಹೇ ದೇವ, ನೀ ಆಡಿಸಿದಂತೆ ಆಡಲೇಬೇಕು. ಆಡಿಸಿ ನಮ್ಮನು, ಆಡಿಸಿ ನಮ್ಮನು ನೀನೋಡಿ ನಗಬೇಕು. ಹೇ ಹೇ ವಿಧಿ, ನಗು ನಗು ನಗು. ಅರಿತವರ್ಯಾರೋ ವಿಧಿ ನಿನ್ನ ಲೀಲೆಯ, ತಿಳಿದವರ್ಯಾರೋ ದೇವ, ಬಲ್ಲವರ್ಯಾರೋ. ಮಾತೆಯ ರೀತಿಯೇ ಬೇರೆಯಾಗಿರುವುದಲ್ಲ. ಈಗ ನಾನೇನಾದರೂ ಯುದ್ಧಕ್ಕೆ ಆಶೀರ್ವಾದವನ್ನು ಕೇಳಿದರೆ ನನ್ನನ್ನು ಹರಸುವಳು ಅಥವಾ ಶಪಿಸುವಳು ಕಾಣೆನಲ್ಲ. ಇರಲಿ, ಆಶೀರ್ವಾದವನ್ನು ಕೇಳುವುದು ಮಗನಾದ ನನ್ನ ಧರ್ಮ, ಆಶೀರ್ವದಿಸುವುದು ಬಿಡುವುದು ಮಾತೆಯ ಧರ್ಮ. ಅಮ್ಮ ಅಮ್ಮ
ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ. ಬೆಳಗು ಹರಿಯುತ್ತಲೇ ದುರ್ನಿಮಿತ್ತ ಪರಂಪರೆಗಳು. ಸಮೀಪಕ್ಕೆ ಬಾ ಕುಮಾರ, ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ದಯಾಮಯನೇ, ನನ್ನ ಪುತ್ರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಡುವೆನು. ನನ್ನನ್ನು ಆಶೀರ್ವದಿಸುವ ಜನನಿ. ಯುದ್ಧ? ಇದೆಂತಹ ಕೆಟ್ಟ ಸುದ್ದಿ ಕುಮಾರ? ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ಯಾರ ಆಜ್ಞೆಯನ್ನು ಕೇಳುವುದಿಲ್ಲ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ತಾಯಿ? ಆದರದು ನಿನ್ನ ಡಾಂಭಿಕ ಪ್ರದರ್ಶನ ಪರಮಾವಧಿ ಎಂದು, ಆ ಪಾಂಡವರನ್ನು ಹೆದರಿಸಲು ಹೂಡಿದ ಆಟವೆಂದು ಭಾವಿಸಿದ್ದೆನು. ಧರ್ಮ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವಂದು ಮಾತ್ರ ತಿಳಿದಿರಲಿಲ್ಲ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸೂಯಾಂಧನಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡೆದು ತೆಗೆದ ಕಾಲಕೂಟವದು. ಪರರು ಆತ್ಮೀಯರು ಎಂಬ ಭೇದವಿಲ್ಲದೆ ಎಲ್ಲರನ್ನೂ ತನ್ನ ಕರಾಳ ಉದರದಲ್ಲಿ ಮುಚ್ಚಿಟ್ಟುಕೊಂಡು ನಾಮಾವಶೇಷವಾಗಿ ಮಾಡುವುದು. ಕುಮಾರ, ನೀನು ಈ ಯುದ್ಧದ ಚಿಂತೆಯನ್ನು ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ದರಿದ್ರ ಭಿಕ್ಷುಕಿಯಂತೆ ನಿನ್ನ ಗೃಹದ್ವಾರದಲ್ಲಿ ಕೈ ಜೋಡಿಸಿರುವ ಶಾಂತಿ ದೇವಿಯನ್ನು ನಿರಾಕರಿಸಿ ಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ಅಮ್ಮ, ಅಮ್ಮ, ಈ ಅಪೌರುಷದ ವಾಕ್ಯವನ್ನು ಕೇಳಿ ಕೇಳಿ ಬೇಸತ್ತಿರುವನು. ಆ ಪಾಂಡವರು ಮಾಡಿರುವುದು ಅಂತಹ ಧರ್ಮ ಸಮ್ಮತವಾದರೂ ಅಂತಹ ಧರ್ಮಕ್ಕೆ ಶತಾಧಿಕಾಧಿಕಾರವಿರಲಿ. ಪತ್ನಿ ಅಪಮಾನವನ್ನು ನೋಡುತ್ತಾ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ. ಅಮ್ಮ, ಮಾನವ ಧರ್ಮವಂತೂ ಅಲ್ಲ. ಅಮ್ಮ, ನನ್ನ ಅಂತಃಪುರದ ಕ್ಷತ್ರಿಗೆ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ? ಏನು ಮಾಡುತ್ತಿದ್ದೆ? ಪಣಬಂಧನವಾದರೂ ನಿರಾಕರಿಸಿ ಸಮಗ್ರ ಪೃಥ್ವಿಯನ್ನೇ ಪ್ರತಿಕಕ್ಷೆಯಾಗಿ ನಿಂತಿದ್ದರು ಲೆಕ್ಕಿಸದೆ ಆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದೆ. ಆದರೆ ಆ ಧರ್ಮ ದುರೀಣರಾದ ಏಡಿ ಪಾಂಡವರು ಮಾಡುತ್ತಿದ್ದೇನು? ಏನು ಮಾಡಿದರು? ನಿಸ್ಸಹಾಯನಾದ ಏಡಿಯು ಒಪ್ಪದಂತ ತಟಸ್ಥ ಭಾವ ಅವರದ್ದು. ಅದಕ್ಕಾಗಿ ಅವರಲ್ಲಿ ಅಷ್ಟೊಂದು ದ್ವೇಷ. ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಮೂಲನವಾಗಿ ನಾಶ ಮಾಡಬೇಕೆಂಬುದೇ ನನ್ನ ಉದ್ದೇಶ. ಅದರ ಸಲುವಾಗಿ ನಾನು ದೀಕ್ಷಾಬದ್ಧನಾಗಿರುವೆನು. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು ತಾಯಿ. ಕಡಿನುಡಿಗಳಲ್ಲಿ ನುಡಿಯದಿರು ನೀ ಅಮ್ಮ. ಕಡಿನುಡಿಗಳಲ್ಲಿ ನುಡಿಯದಿರು ನೀ. ಸಾಕು ನಿನ್ನ ನೀತಿ ಬೋಧ ಕೇಳನ್ನ. ಸಾಕು ನಿನ್ನ ನೀತಿ ಬೋಧ ಕೇಳನ್ನ. ತಲೆಯೊಳಗೆ ಕುಲಪತಿಗೆ ಸಮನ್ವಯ ಜಯವನ್ನು ಗಳಿಸುತ್ತೆ. ಮೆರೆಯುವೆ ಶೌರ್ಯದಿ ಜಯವನ್ನು ಗಳಿಸುವೆ. ದರೆಯೋ ಧರ್ಮಕ್ಕೆ ಜಯವನ್ನು ತರುವೆ. ದರೆಯೋ ಧರ್ಮಕ್ಕೆ ಜಯವನ್ನು ತರುವೆ. ದುರುಳ ಪಾಂಡವರನ್ನು ರಣದಲ್ಲಿ ಬಲಿ ಕೊಡುವೆ.
ನಾತಿ ಹಿಂಸೆಗೆ ನನ್ನ ಶುಭ ಕಾಮನೆಯು ಅಷ್ಟೊಂದು ಅಗತ್ಯವೇ ನಿನಗೆ. ಆದರೂ ನೀನದನ್ನು ಹೊಂದಲಾರೆ. ದುಷ್ಟ, ಈ ಅತ್ಯಾಚಾರಕ್ಕೆ ಅನುಜ್ಞೆಯನ್ನು ಕೊಡುವ ಮೊದಲು ನನ್ನ ಕಂಠವನ್ನು ಬಂಧಿಸಿ ವಾಕ್ಸ್ಫೂರ್ತಿಯು ನಾಶವಾಗುವಂತೆ ಮಾಡುವೆನು. ಏಕೆಂದರೆ ನನ್ನ ಆಶೀರ್ವಾದದ ಸೊರದು ಈ ಕಂಠದಿಂದ ಹೊರಬೀಳುವ ಮೊದಲು ಈ ಉತ್ತಪ್ತ ಹೃದಯದ ದಾವಾಗ್ನಿಯಲ್ಲಿ ಕಾದು ಅಗ್ನಿವೃಷ್ಟಿಯಂತೆ ಅದು ನಿನ್ನ ಮಸ್ತಕವನ್ನು ಸುಡುವುದು. ಹೋಗು ದುರ್ಯೋಧನ, ನನ್ನ ಆಶೀರ್ವಾದವನ್ನು ಹೊಂದಲಾರಿ. ನೀನಿಲ್ಲಿಂದ ಹೊರಟು ಹೋಗು. ಅಮ್ಮ, ಮಾತೃವಾಕ್ಯವನ್ನು ತಿರಸ್ಕರಿತ ಶಾಪ ನನಗೆ ಕಟ್ಟಿಟ್ಟ ಬುತ್ತಿಯಾದರೂ ಸರಿಯೇ, ಆ ಏಡಿ ಪಾಂಡವರನ್ನು ಯುದ್ಧಕ್ಕೆ ಆಹ್ವಾನಿಸೇ ಬಿಡುವೆನು. ನೀನು ಆಹ್ವಾನಿಸುತ್ತಿರುವುದು ಯುದ್ಧವನ್ನಲ್ಲ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಲಿ ಮುಳುಗಲಿ. ಹಸ್ತಿನಾವತಿಯಲ್ಲಿ ಹರಿಯುತ್ತಿರುವ ಎಲ್ಲ ನದಿಗಳು ರಕ್ತದ ಕೋಡಿಯಾಗಿ ಹರಿಯುವುದು. ಹರಿಯಲಿ ಹರಿಯಲಿ. ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ಮಾಂಗಲ್ಯವನ್ನು ಕರದಲ್ಲಿ ಹಿಡಿದು ನಿಲ್ಲುವರು. ನಿಲ್ಲಲಿ ನಿಲ್ಲಲಿ ಅಮ್ಮ, ನಿಲ್ಲಲಿ. ನೀನೇನು ಮಾನವನೋ, ಮಾನವ ರೂಪದ ದಾನವನೋ? ಅಮ್ಮ, ನಾನು ಮಾನವನಲ್ಲ ತಾಯಿ, ಮಹಾದುಷ್ಟ. ಶಿವ 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 ಶಿವ. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ಅತ್ಯಾದರದಿಂದ ಸಾಕಿದೆನು. ಆದರೆ ಈಗಿವರು ನನ್ನ ಮಾತುಗಳನ್ನು ಕೇಳುತ್ತಿಲ್ಲ. ಇವನ ನೀತಿ ಅತ್ಯಾಚಾರಗಳಿಂದ ನನ್ನ ಜೀವನವನ್ನು ದುಃಖಮಯವಾಗಿ ಮಾಡಿರು. ಆದರೂ ನಾನಿವನನ್ನು ತ್ಯಜಿಸಲಾರೆ. ಏನೇ ಆಗಲಿ, ಮಕ್ಕಳನ್ನು ಆಶೀರ್ವದಿಸಿ ಕಳುಹಿಸಿಕೊಡಬೇಕಾದದ್ದು ತಾಯಿಯಾದವಳ ಕರ್ತವ್ಯ. ಕುಮಾರ, ಸುಯೋಧನ, ಅಮ್ಮ, ಎದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಡ್ಡಿಯೂ ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಹೋಗು ದುರ್ಯೋಧನ, ರಣರಂಗದಲ್ಲಿ ಅಪ್ರತಿಮ ಪೌರುಷದಿ ಹೋರಾಡು. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯವಾಗುವುದು. ಯತೋ ಧರ್ಮ ತತೋ ಜಯ. ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ. ಅಮ್ಮ, ಹಾಗಾದರೆ ನನ್ನ ಜಯವೂ ಖಂಡಿತ. ನಿನ್ನ ಆಶೀರ್ವಾದ ಬಲದಿಂದ ಆ ಇಡೀ ಪಾಂಡವಂಶವನ್ನೇ ನಿರ್ಮೂಲ ಮಾಡುವೆನು. ರಣದಿ ಜಯವ ಗಳಿಸಿ ನಾ ಜಗದಳು ನಾ ಮೆರೆಯುವೆ. ರಣದಿ ಜಯವ ಗಳಿಸಿ ನಾ ಜಗದಳು ನಾ ಮೆರೆಯುವೆ. ಏಡಿ ಪಾಂಡವರ ಹಿಡಿದು ಹಿಡದಿ ನಾನು ಜಯಿಸುವೆ. ಏಡಿ ಪಾಂಡವರ ಹಿಡಿದು ಕುಳದಿ ನಾನು ಜಯಿಸುವೆ. ಅದುರುಳರನ್ನು ಕರಳ ಬಗೆದು ಮನಕ್ಕೆ ಶಾಂತಿ ಹೊಂದುವೆ. ಮನಕ್ಕೆ ಶಾಂತಿ ಹೊಂದುವೆ. ಮನಕ್ಕೆ ಶಾಂತಿ ಹೊಂದುವೆ. ವಿಜಯ ಜಮದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜಮದೊಳಿಸಿ ಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಕುಪಾಣು ಭಯಂಕರ. ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಕುಪಾಣು ಭಯಂಕರ. ಮಹಾಪ್ರತಿಕ ಬಹುಪದಾದಿ ಪರಿವೃತ
ಪಾರ್ಥ ಮಹಾಪ್ರತಿಕ ಬಹುಪದಾಧಿ ಪರಿವೃತ ಮಹೋಪುರಾರಿ ಭಟ ಸಮಕ್ರಾಂತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಪಾರ್ಥ ಅಹಿತ ನಿವಾಯುತ ದುರ್ಗ ಗಜ ಸಹಿತ ಮೆರೆವ ವಿಭವ ಮುದಿತ ಅಹಿತ ನಿವಾಯುತ ದುರ್ಗ ಗಜ ಸಹಿತ ಮೆರೆವ ವಿಭವ ಮುದಿತ ಕುಹಿನ ರೋಚಿ ಕುಲ ಮಹಾಪಿರಿತಿಲ ಕುಹಿನ ರೋಚಿ ಕುಲ ಮಹಾಪಿರಿತಿಲ ಉಪಮರಿದ ಗುರು ವಿಜಯ ಹರಿ ಕಲಿತ ಉಪಮರಿದ ಗುರು ವಿಜಯ ಹರಿ ಕಲಿತ ಉಪಮರಿದ ಗುರು ವಿಜಯ ಹರಿ ಕಲಿತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಪರಮಾತ್ಮ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣೋಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ತೋರಿಸು ವಾಸುದೇವ. ನಿನ್ನ ಇಚ್ಛೆ ಅರ್ಜುನ. ನೋಡು ಪಾರ್ಥ, ಪಾರ್ಥ, ಪರಮಾತ್ಮ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿರುವುದು. ಹತ್ತ ನೋಡು ಪಾರ್ಥ, ಕೌರವೇಶ್ವರನು ತನ್ನ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧೂರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚದುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಆ ಸಮ್ಮುಖದಲ್ಲಿ ಕೌರವೇಶ್ವರನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮನು. ನರೆಗೂದಲಿನಿಂದ ತುಂಬಿದವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದನ್ನು ನೋಡು ಪಾರ್ಥ. ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭಾರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಪಾರ್ಥ, ಜೀವನದಲ್ಲಿ ಎಂತಹ ಸಮಯ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲದು ಅಥವಾ ಉತ್ಥಾನವೇ? ಮಿತ್ರ, ಏಕೆ ಏನಾಯಿತು? ಏಕೆ ವಿಚಲಿತನಾಗಿರುವೆ?